ಇನ್ನು ರಾಜ್ಯಾದ್ಯಂತ ಸುರಿತಾ ಇರುವಂತಹ ಮಳೆಯ ಆರ್ಭಟ ಇನ್ನೂ ಕೂಡ ನಿಂತಿಲ್ಲ. ಮಳೆ ಕಡಿಮೆ ಆದರೂ ಕೂಡ ಮಳೆಯ ಅವಾಂತರಗಳು ನಿಲ್ತಾ ಇಲ್ಲ. ನಿರ್ಮಾಣ ಹಂತದ ಕಟ್ಟಡದ ಬಳಿ ಭೂಕುಸಿತ ಉಂಟಾಗಿದೆ. ಇದಾಗಿರುವಂಥದ್ದು ಮಂಗಳೂರಿನಲ್ಲಿ. ಈ ಭೂಕುಸಿತದಿಂದ ಅಪಾಯದ ಸ್ಥಿತಿಯಲ್ಲಿ 6 ಮನೆಗಳಿವೆ. ಮಂಗಳೂರಿನ ಕಾವೂರು ಸೂಜಿಕಲ್ ಗುಡ್ಡೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಟ್ಟಡ ನಿರ್ಮಾಣಕ್ಕೆ ಅಂತ ಹೇಳಿ ಗುಡ್ಡ ಆಗಿದ್ದಾರೆ. ಅದರಿಂದಾಗಿ ಅಕ್ಕಪಕ್ಕದ 6 ಮನೆಗಳಿಗೆ ಈಗ ಸಮಸ್ಯೆ ಸೃಷ್ಟಿಯಾಗಿದೆ. ಈ ಗುಡ್ಡದ ಮೇಲೆ ಸುಮಾರು ಒಂದು 30 ಅಡಿಗೂ ಅಧಿಕ ಎತ್ತರದಲ್ಲಿ 6ಕ್ಕೂ ಹೆಚ್ಚು ಮನೆಗಳಿವೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಕಾವೂರು ಸೂಜಿಕಲ್ ಗುಡ್ಡೆ ಇದು. ಸೊ ಇಷ್ಟು ಎತ್ತರದಲ್ಲಿರುವಂತಹ ಒಂದು ಮನೆಗಳು, ಬಟ್ ಕೆಳಗಡೆ ಎಲ್ಲ ಮಣ್ಣನ್ನು ಅಗೆಯಲಾಗ್ತಾ ಇದೆ. ಜೊತೆಗೆ ಮಳೆ ಬೇರೆ, ಮಳೆಯಿಂದ ಒಂದು ಮಣ್ಣು ಕುಸಿತವಾಗ್ತಾನೇ ಇದೆ. ಸೊ ಗುಡ್ಡ ಏನಾದರೂ ಇದು ಪೂರ್ತಿಯಾಗಿ ಕುಸಿದ್ರೆ 6 ಮನೆಗಳು ಕೂಡ ಬೀಳುತ್ತೆ. ಸೊ ಹಾಗಾಗಿ 6 ಮನೆಯಲ್ಲಿದ್ದಂಥ ಜನರನ್ನ ಸ್ಥಳಾಂತರ ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ಈಗ ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿವೆ. ಈ ಒಂದು ಸ್ಥಳವನ್ನು ನಾವು ನೋಡಿದ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಇಂಥದ್ರಲ್ಲಿ ಪಾಪ ಅವ್ರು ಹೇಗೆ ತಾನೇ ಇರೋದಕ್ಕೆ ಸಾಧ್ಯ. ಸ್ಥಳಕ್ಕೆ ಈಗ ದಕ್ಷಿಣ ಕನ್ನಡ DC ಮುಲ್ಲೈ ಮುಗಿಲನ್ ಕೂಡ ಭೇಟಿ ನೀಡಿದ್ದಾರೆ. ಖಾಸಗಿ ಕಟ್ಟಡ ನಿರ್ಮಾಣ ಕಾಮಗಾರಿ ಸ್ಥಗಿತಕ್ಕೆ ಈಗ ಸದ್ಯಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ನೀವು ಆ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಈ ಮಣ್ಣನ್ನೇನಾದರೂ ನೀವು ತೆಗಿತಾ ಹೋದರೆ ಇರುವಂಥ ಬೇರೆ ಮನೆಗಳೆಲ್ಲವೂ ಕೂಡ ಬಿದ್ದು ಹೋಗುತ್ತೆ. ಸೊ ಸದ್ಯಕ್ಕೆ ನೀವು ಅದನ್ನು ಸ್ಟಾಪ್ ಮಾಡಿ ಅಂಥೇಳಿ ಅದನ್ನು ನಿಲ್ಲಿಸಿದ್ದಾರೆ ಈಗ ಸದ್ಯಕ್ಕೆ ಕಾಮಗಾರಿಯನ್ನು. ನಾವು ಪ್ರತಿನಿಧಿ ಅಶೋಕ್ ಪೂಜಾರಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ಮಳೆ ಕಡಿಮೆ ಆದರೂ ಕೂಡ ಮಳೆಯ ಅವಾಂತರ ಇನ್ನೂ ಕೂಡ ನಿಂತಿಲ್ಲ. ನಿರ್ಮಾಣ ಹಂತದ ಕಟ್ಟಡದ ಸ್ಥಳದಲ್ಲಿ ಧರೆಯೊಂದು ಕುಸಿತವಾಗಿ 6 ಮನೆಗಳು ಅಪಾಯಕಾರಿ ಸ್ಥಿತಿಯಲ್ಲಿದೆ. ಮಂಗಳೂರು ತಾಲೂಕಿನ ಕಾವೂರು ಸಮೀಪದ ಸೂಜಿಕಲ್ಲು ಗುಡ್ಡೆ ಎಂಬಲ್ಲಿ ಈ ಘಟನೆ ನಡೆದಿರುವುದು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಬಹಳಷ್ಟು ಭಯಾನಕವಾಗಿದೆ ಈ ದೃಶ್ಯ. ಯಾಕಂತ ಹೇಳಿದ್ರೆ ಇಲ್ಲೊಂದು ಧರೆ ಕುಸಿತ ಆಗಿರುವಂಥದ್ದು. ಅದರ ಮೇಲ್ಭಾಗದಲ್ಲಿ ಮನೆ, ಜನವಸತಿ ಇರುವಂತಹ ಪ್ರದೇಶ. ಸುಮಾರು 35ಕ್ಕೂ ಹೆಚ್ಚು ಮನೆಗಳು ಆ ಭಾಗದಲ್ಲಿದೆ. ಏನು ಕಳೆದ 2 ದಿವಸಗಳಿಂದ ಸುರಿದಂಥ ಭಾರಿ ಮಳೆಗೆ ಇಲ್ಲಿ ಧರೆ ಕುಸಿತ ಆಗಿರುವಂಥದ್ದು. ಈ ಧರೆ ಇರುವಂತಹ ಸ್ಥಳದಲ್ಲಿ ಅಂದರೆ ಉದ್ದಕ್ಕೂ ಒಟ್ಟು 6 ಮನೆಗಳು ಈಗ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಸದ್ಯ ಮೇಲ್ಭಾಗದಲ್ಲಿರ್ತಕ್ಕಂಥ ಏನು ಅಪಾಯಕಾರಿ 6 ಮನೆಗಳೆಂದೇ ಅದರಲ್ಲಿರ್ತಕ್ಕಂಥ ನಿವಾಸಿಗಳನ್ನು ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ, ಸ್ಥಳಾಂತರಿಸಲಾಗಿದೆ. ಮತ್ತು ಈಗಾಗಲೇ ಗಮನಿಸಬಹುದು, ಇಲ್ಲಿ ಒಂದು ನಿರ್ಮಾಣ ಹಂತದ ಕಟ್ಟಡ ಕಾಮಗಾರಿ ನಡೀತಾ ಇದೆ. ಇದಕ್ಕಾಗಿ ಇಲ್ಲಿ ಗುಡ್ಡವನ್ನು ಅಗೆಯಲಾಗಿತ್ತು. ಆದರೆ ನಿರಂತರವಾಗಿ ಮಳೆ ಸುರಿದ್ರಿಂದಾಗಿ ಅಲ್ಲಿ ಮಣ್ಣು ಸಡಿಲಗೊಂಡು ಕೆಳಭಾಗಕ್ಕೆ ಬಿದ್ದಿರುವಂಥದ್ದು. ಹೀಗಾಗಿ ಅಪಾಯಕಾರಿಯಾದಂಥ ಈ ಒಂದು ಸ್ಥಳದಲ್ಲಿ ಇರತಕ್ಕಂಥ ನಿವಾಸಿಗಳು ಕೂಡ ಸಾಕಷ್ಟು ಆತಂಕದಲ್ಲಿದ್ದರು. ಇನ್ನೂ ಕೂಡ ಆ ಭಾಗದಲ್ಲಿ ಅಂದರೆ ಈ ಲೈನಲ್ಲಿ 6 ಮನೆಗಳಿದ್ರೆ ಆ ಭಾಗದಲ್ಲಿ 30ಕ್ಕೂ ಹೆಚ್ಚು ಮನೆಗಳಿದೆ. ಅವರು ಕೂಡ ಆತಂಕದಲ್ಲಿದ್ದಾರೆ. ಸದ್ಯ ಈ ಭಾಗದಲ್ಲಿ ಇರ್ತಕ್ಕಂಥ 6 ಮನೆಯವರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ಎಚ್ಚರಿಕೆಯಿಂದ ಇರುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಸಾಕಷ್ಟು ಪ್ರಮಾಣದ ಮಣ್ಣು ಕೆಳಭಾಗಕ್ಕೆ ಬಿದ್ದಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದರ ಜೊತೆಗೆ ಈ ಧರೆಗೆ ಇಲ್ಲಿ ರಿಟರ್ನಿಂಗ್ ವಾಲ್ ಕಟ್ಟೋದಕ್ಕೂ ಕೂಡ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಿದ್ದಂಥವರು ತಯಾರನ್ನು ಮಾಡಿಕೊಂಡಿದ್ರು. ಇನ್ನೇನು ಕೆಳಭಾಗದ ಏನು ಗೋಡೆಯನ್ನು ನಿರ್ಮಿಸಿ ಮೇಲ್ಭಾಗಕ್ಕೆ ರಾಡನ್ನು ಅಳವಡಿಸಿ ಆ ಬಳಿಕ ಕಾಂಕ್ರೀಟ್ ಕಾರಣ ಆಗಬೇಕಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ಧರೆ ಕುಸಿತ ಆಗಿರುವಂಥದ್ದು. ಇನ್ನು ಆ ಬೆಟ್ಟವನ್ನು ಅಗ್ದಿರುವಂತಹ ರೀತಿಯನ್ನು ನೋಡಿದರೆ ಅದು ನೇರವಾಗಿದೆ. ಹೀಗಾಗಿ ಅದು ಬಹಳಷ್ಟು ಬೇಗವಾಗಿ ಅದೊಂದು ನೀರು ಬಿದ್ದಂಥ ಸಂದರ್ಭದಲ್ಲಿ ಅದು ಕೆಳಕ್ಕೆ ಬಿದ್ದಿರುವಂಥದ್ದು. ಇನ್ನು ಈ ಭಾಗದಲ್ಲಿ ಗಮನಿಸಬಹುದು, ಇಲ್ಲೊಂದು ಕಟ್ಟಡ ನಿರ್ಮಾಣ ಕೆಲಸ ಆಗ್ತಿದೆ. ಈ ಒಂದು ಕಟ್ಟಡ ನಿರ್ಮಾಣಕ್ಕಾಗಿ ಇಲ್ಲಿ ಗುಡ್ಡವನ್ನು ಅಗ್ದಿರುವಂಥದ್ದು. ಹೀಗಾಗಿ ಸದ್ಯ ಸ್ಥಳಕ್ಕೆ ಭೇಟಿ ನೀಡಿದಂಥ ಜಿಲ್ಲಾಧಿಕಾರಿಗಳು ಈ ಒಂದು ಕಟ್ಟಡ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ಸೂಚನೆ ನೀಡಿದ್ದಾರೆ. ಮತ್ತು ಈ ಕಟ್ಟಡ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸುವಂತೆ ಕೂಡ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ಸೂಚನೆ ನೀಡಿದ್ದಾರೆ. ಸದ್ಯ ಈ ಒಂದು ಸ್ಥಳದಲ್ಲಿ ಅಂದರೆ ಸಾಕಷ್ಟು ಅಪಾಯಕಾರಿಯಾದಂಥ ರೀತಿಯಾದಂಥ ಈ ಸೂಜಿಕಲ್ಲು ಬೆಟ್ಟದಲ್ಲಿ ಇರ್ತಕ್ಕಂಥ ನಿವಾಸಿಗಳನ್ನು ಈಗಾಗಲೇ ಸ್ಥಳಾಂತರ ಮಾಡಿದ್ದಾರೆ. ಮತ್ತು ಆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಇನ್ನುಳಿದಂಥ ಮನೆಯಲ್ಲಿರ್ತಕ್ಕಂಥ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು. ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರ. ಮಡಿಕೇರಿ ತಾಲೂಕಿನ ದೋಣಿ ಕಡವು ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಬೇಂಗೂರು ಪರಂಬು ಪೈಸಾರಿ ಈ ಒಂದು ರಸ್ತೆ ಸಂಪರ್ಕನೇ ಕಡಿತವಾಗ್ಬಿಟ್ಟಿದೆ. ಜನ ಅಲ್ಲಿಂದ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 60ಕ್ಕೂ ಅಧಿಕ ಕುಟುಂಬಗಳಿಗೆ ಒಂದು ರೀತಿ ಜಲ ದಿಗ್ಬಂಧನ ಹಾಕಿದೆ.
ಸೊ ಹಾಗಾಗಿ ಈಗ ಬೇರೆ ಕಡೆಗೆ ಸಾಗಿಸೋದಕ್ಕೆ ಒಂದು ಮೋಟಾರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೋಟ್ ವ್ಯವಸ್ಥೆ ದುಬಾರೆಯಿಂದ ಫೈಬರ್ ಮೋಟಾರ್ ಬೋಟನ್ನು ಈಗ ಕಳಿಸಿದ್ದಾರೆ. ಸ್ಥಳಕ್ಕೆ ಬಂದಿದೆ ಈಗಾಗಲೇ. ಅಲ್ಲಿದ್ದಂತಹ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೋಟ್ ಓಡಿಸೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ಕೂಡ ನಿಯೋಜನೆಗೊಳಿಸಿದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲೇ ಬೀಡು ಬಿಟ್ಟಿದೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಒಂದು ಟೀಮ್. ನೋಡಿ, ಜನ ಈಗ ಅಲ್ಲೇ ಪರಿತಪಿಸ್ತಾ ಇದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಕುಟುಂಬಗಳು, ಸಂಪರ್ಕನೇ ಕಡಿತವಾಗ್ಬಿಟ್ಟಿದೆ ಪಾಪ. ಈಗ ಹಾಗಾಗಿ ಒಂದು ಬೋಟನ್ನು ಇಲ್ಲೇ ಪರ್ಮನೆಂಟ್ ಆಗಿ ಇಡ್ತೀವಿ ನಾವು ಸ್ವಲ್ಪ ದಿನಗಳ ಕಾಲ. ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ನಮಗೆ ಅಲ್ಲೇನಾದರೂ ಜನರಿಗೆ ತೊಂದರೆ ಆಗ್ಬೋದು. ಅಂಥ ಟೈಮ್ನಲ್ಲಿ ನಾವು ಅವ್ರಿಗೆ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಜನರನ್ನ ನಿಯೋಜನೆ ಮಾಡಿದ್ದೀವಿ ಅಂತ ಹೇಳಿ ಅಧಿಕಾರಿಗಳು ಕೂಡ ಈಗ ಸ್ಪಷ್ಟಪಡಿಸಿದ್ದಾರೆ. ನಾವು ಪ್ರತಿನಿಧಿ ಗೋಪಾಲ್ ಸ್ವಾಮಯ್ಯ ಅಲ್ಲಿರುವಂತಹ ಗ್ರಾಮಸ್ಥರ ಜೊತೆಗೆ ಮಾತನಾಡಿದರೆ. ಬನ್ನಿ ಏನು ಹೇಳ್ತಾರೆ ಕೇಳೋಣ. ಕೊಡಗು ಜಿಲ್ಲೆಯಲ್ಲಿ ನಿನ್ನೆಯಿಂದ ಏನು ಮಳೆ ಅಬ್ಬರ ಶುರುವಾಗಿದೆ. ಸಹಜವಾಗಿ ಕೊಡಗಿನ ನದಿ ತೊರೆಗಳೆಲ್ಲ ತುಂಬಿ ಹರಿತಾ ಇದೆ. ಈ ಕಡೆ ನಮ್ಮ ಮಡಿಕೇರಿ ತಾಲೂಕಿನ ಚೆರಂಬಣೆ ಗ್ರಾಮದ ಬೇಂಗೂರು ದೋಣಿಕಡವು ಇಲ್ಲೂ ಕೂಡ ಕಾವೇರಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಬೇಂಗೂರು ದೋಣಿಕಡವು ಪರಂಬು ಪೈಸಾರಿ ಈ ಭಾಗ ಒಂದು ಜಲಾವೃತ ಆಗಿದೆ. ಪರಂಬು ಪೈಸಾರಿ ಮತ್ತು ಚೆರಂಬಣೆ ಬೇಂಗೂರು ಈ ಎರಡು ಸಂಪರ್ಕ ಈಗಾಗಲೇ ಕಡಿತ ಆಗಿದೆ. ನಾವೀಗ ಸುತ್ತಮುತ್ತಲಿ ನೋಡ್ಬೋದು, ಸಂಪೂರ್ಣ ಜಲಾವೃತ ಆಗಿ ಒಂದು ಸಂಪರ್ಕ ಕಡಿತ ಆಗಿರೋದನ್ನು ನೋಡ್ಬೋದು. ಈ ಬೇಂಗೂರಿನಿಂದ ದೋಣಿಕಡವು ಮತ್ತು ಆ ಕಡೆ ಪರಂಬು ಪೈಸಾರಿ ಆ ಕಡೆ ಸುಮಾರು 60ಕ್ಕೂ ಅಧಿಕ ಕುಟುಂಬ ಇದೆ. ಆ 60ಕ್ಕೂ ಅಧಿಕ ಕುಟುಂಬ ಪ್ರತಿ ವರ್ಷ ಅಲ್ಲಿ ಒಂದು ದ್ವೀಪದಂತಾಗುತ್ತೆ. ಹಾಗಾಗಿ ಅಲ್ಲಿಗೆ ಒಂದು ದೋಣಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇಲ್ಲಿ ಸ್ಥಳೀಯ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡೋ ಪ್ರಯತ್ನ ಮಾಡೋಣ. ಸರ್, ಇವಾಗ ಇಲ್ಲಿ ನೀವು ಏನೇನು ವ್ಯವಸ್ಥೆ ಮಾಡಿದಿರಿ? ಗ್ರಾಮಸ್ಥರ ಮನವಿ ಏನಿತ್ತು, ಏನೇನು ತೊಂದರೆ ಇತ್ತು ಅನ್ನೋದು? ಸರ್, ಇಲ್ಲಿ ನಮ್ಮ ಬಾಗಮಂಡಲ ಬೇಂಗೂರು ಗ್ರಾಮದಲ್ಲಿ ದೋಣಿಕಾಡು ಎಂಬ ಪ್ರದೇಶದಲ್ಲಿ ಪ್ರವಾಹ ಬಂದು ಪ್ರವಾಹದಿಂದ ಇಲ್ಲಿ ಈ ಕಡೆ 40ರಿಂದ 50 ಕುಟುಂಬಗಳಿವೆ. ಅಲ್ಲಿ ಶಾಲಾ ಮಕ್ಕಳು ಕೂಡ ಇದ್ದಾರೆ, ಸ್ವಲ್ಪ ಪೇಷಂಟ್ಗಳು ಕೂಡ ಇದ್ದಾರೆ. ಅವರು ಇಲ್ಲಿ ಚೇರಂಬಾಣೆ ಕಡೆ ದಾಟ್ಲಿಕ್ಕೆ ಆಗೋದಿಲ್ಲ. ಸೊ ಅವರೆಲ್ಲ ಮನವಿ ಏನು ಅಂತ ಹೇಳಿದ್ರೆ ಒಂದು ದೋಣಿ ಬೇಕಿತ್ತು. ಮೊದಲು ಒಂದು ದೋಣಿ ಇತ್ತು ಇಲ್ಲಿ, ಆ ದೋಣಿಯನ್ನು ದುರಸ್ತಿ ಆಗಿತ್ತು. ಸೊ ಆ ದೋಣಿ ಹೊಸದಾಗಿ ದೋಣಿ ಬೇಕು ಅಂದಾಗ ಜಿಲ್ಲಾಡಳಿತ ಒಂದು ದುಬಾರೆಯಿಂದ ಇಲ್ಲಿಗೆ ಒಂದು ದೋಣಿಯನ್ನು ತರಿಸ್ಕೊಟ್ಟಿದ್ದಾರೆ. ಬರೀ ದೋಣಿ ಮಾತ್ರ ಅಲ್ಲ, ಲೈಫ್ ಜಾಕೆಟ್ ಕೂಡ ಇದೆ. ಗ್ರಾಮಸ್ಥರ ಸುರಕ್ಷಿತ ನೆರವಿಗೆ ಅವರು ದಾಟ್ಲಿಕ್ಕಾಗಿ ಒಂದು ದೋಣಿಯನ್ನು ಇದು ಮಾಡಿದ್ದಾರೆ. ಪ್ರವಾಹ ಮುಗಿಯೋರಿಗೂ ಕೂಡ ದೋಣಿ ಮತ್ತು ಲೈಫ್ ಜಾಕೆಟು ಹಾಗೂ ಇಲ್ಲಿ ದುಬಾರೆಯ ಒಂದು ದೋಣಿ ನಡೆಸೋ ಸಿಬ್ಬಂದಿ ಕೂಡ ಇಲ್ಲೇ ಇರ್ತಾರೆ. ಸೊ ಇದು ಗ್ರಾಮಸ್ಥರ ಒಂದು ಸುರಕ್ಷತೆ ಮತ್ತು ಅವರ ಅನುಕೂಲಕ್ಕಾಗಿ ಇದನ್ನು ಮಾಡಿದ್ದಾರೆ. ಮೊದಲೆಲ್ಲ ಚೆನ್ನಾಗಿತ್ತು, ಅದು ಈಗ ಸ್ವಲ್ಪ ದುರಸ್ತಿ ಆಗಿತ್ತು. ಅದನ್ನು ದುರಸ್ತಿನ ಈಗ ರಿಪೇರಿಗೆ ನಾವು ಕೊಟ್ಟು ಕಳಿಸಿದ್ದೇವೆ. ಸೊ ಈಗ ಜಿಲ್ಲಾಡಳಿತ ಏನು ಮಾಡಿದೆ, ದುಬಾರೆಯಿಂದ ಜನಗಳಿಗೆ ಕಷ್ಟ ಆಗಬಾರ್ದು ಅಂತೇಳಿ ದುಬಾರೆಯಿಂದ ಒಂದು ಮೋಟಾರ್ ದೋಣಿನ ತರಿಸ್ಕೊಟ್ಟಿದ್ದಾರೆ. ಇಲ್ಲಿ ಇದು ಜನಗಳಿಗೆ ಅನುಕೂಲ ಅಂತ ಕೆಲಸ ಮಾಡ್ಬೋದು. ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಹೇಳೋ ಪ್ರಕಾರ ಈ ಊರಿಗೆ ಅಗತ್ಯವಾಗಿ ಈ ಸಂದರ್ಭದಲ್ಲಿ ಏನು ಬೇಕಾಗಿತ್ತು, ಒಂದು ಮೋಟಾರ್ ಬೋಟಿನ ವ್ಯವಸ್ಥೆ ಅದನ್ನು ಈಗ ಮಾಡಿದ್ದೇವೆ. ಮತ್ತು ಜನರ ಸುರಕ್ಷತೆಗಾಗಿ ಒಂದು ಸಿಬ್ಬಂದಿ ನಿಯೋಜಿಸಿ ಎಲ್ಲ ಜೀವ ಸುರಕ್ಷಾ ವಸ್ತುಗಳನ್ನು ಕೂಡ ಕೊಟ್ಟು ಅವರನ್ನು ಈ ಮಳೆಗಾಲ ಮುಗಿಯೋವರೆಗೂ ನಾವಿಲ್ಲಿ ಇರ್ತೇವೆ ಅನ್ನೋ ಒಂದು ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಇನ್ನು ದೆಹಲಿಯಲ್ಲೂ ಕೂಡ ಸುರಿತಾ ಇರುವಂತಹ ಒಂದು ಭಾರಿ ಮಳೆ ಕೆಲವೊಂದಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಕೂಡ ತಡರಾತ್ರಿ ಸುರಿದಿರುವಂತಹ ಒಂದು ಮಳೆಗೆ ರಾಷ್ಟ್ರ ರಾಜಧಾನಿ ಪತ್ರಗುಟ್ಟು ಹೋಗಿದೆ. ರಾತ್ರಿ ಸುರಿದಂತಹ ಒಂದು ಮಳೆಗೆ ಸಂಪೂರ್ಣವಾಗಿ ಮುಳುಗೇ ಹೋಗ್ಬಿಟ್ಟಿದೆ ದೆಹಲಿ. ನೋಡಿ, ಇಲ್ಲಿ ಈ ಕಾರೇ ಇಡೀ ಮುಳುಗಡೆ ಆಗಿರುವಂತಹ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ. ನದಿ ಅಂತ ಆಗ್ಬಿಟ್ಟಿದೆ ರಸ್ತೆಗಳು. ಅಲ್ಲಿ ಅಂಡರ್ ಪಾಸ್ನ ಕೆಳಗಡೆ ಒಂದು ಕಾರು ಸಿಕ್ಕಾಕೊಂಡಿರುವಂಥದ್ದನ್ನು ಗಮನಿಸ್ಬೋದು. ನಿನ್ನೆ ಸುರಿದಿರುವಂಥ ಒಂದು ಭಾರಿ ಮಳೆಗೆ ಆಗಿರುವಂಥ ಅನಾಹುತ ಇದು. NCR, ಮಿಂಟೋ ರಸ್ತೆ, ಗೋವಿಂದಪುರಿ ಇಲ್ಲೆಲ್ಲ ಕಡೆ ಕೂಡ ಮಳೆ ನೀರು ನಿಂತಲೇ ನಿಂತಿದೆ. ಸೊ ಹಾಗಾಗಿ ಆಗಿರುವಂಥ ಒಂದು ದುರಂತ ಇದು. ನೋಡಿ, ಅಲ್ಲೊಂದು ಟ್ರಕ್, ಆ ಕ್ಯಾಂಟರ್ ಕೂಡ ಮುಳುಗಿರುವಂಥದ್ದನ್ನು ನೋಡ್ಬೋದು. ಏನೇನು ಸ್ವಲ್ಪ ಹೊತ್ತಲ್ಲಿ ಪೂರ್ತಿ ಮುಳುಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಈಗ ಅದನ್ನು ಸ್ಥಳಾಂತರ ಮಾಡುವಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಂಟರೇ ಮುಳುಗಿದೆ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿರ್ಬೋದು, ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿರ್ಬೋದು ನೋಡಿ. ಒಂದು ರೈಲ್ವೆ ಬ್ರಿಡ್ಜ್, ಅದು ರೈಲ್ವೆ ಬ್ರಿಡ್ಜ್ ಕೆಳಗಡೆ ಮುಳುಗಿರುವಂಥ ಕ್ಯಾಂಟರ್. ಇನ್ನೇನು ಸ್ವಲ್ಪ ಹೊತ್ತು ಇದೇ ರೀತಿ ಧಾರಾಕಾರ ಮಳೆ ಸುರಿದ್ರೆ ಪೂರ್ತಿ ಬ್ರಿಡ್ಜು ಕೂಡ ಮುಳುಗೋಗುತ್ತೆ. ಆ ಥರದ ಪರಿಸ್ಥಿತಿ ಇದೆ ಈಗಲ್ಲಿ.